ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ವಿಡಿಯೋಸ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು GPSTR HSTR ಜೊತೆಗೆ TETಗೆ ಬಹಳನೇ ಉಪಯುಕ್ತವಾಗಿರುವಂತಹ MCQs ಆಗಿರುತ್ತೆ. ಇದು 7ನೇ ತರಗತಿಗೆ ಸಂಬಂಧಪಟ್ಟಂತ MCQs ಇವಾಗ ಮಾಡ್ತಾ ಇರೋದು. ಓಕೆ, ಇದು ಪಾರ್ಟ್ 1 ಆಗಿರುತ್ತೆ. ಇಲ್ಲಿವರೆಗೂ ನಾವು 3rd 4th 5th 6th ಅನ್ನ ಕಂಪ್ಲೀಟ್ ಮಾಡಿದೀವಿ, ಹೌದಲ್ವಾ? ಸೊ ಈಗ 7th ಸ್ಟ್ಯಾಂಡರ್ಡ್ ಕಂಪ್ಲೀಟ್ MCQs ಅನ್ನ ನೋಡ್ತಾ ಹೋಗೋಣ. ಹಾಗೆ ಈ MCQ ಸೀರೀಸ್ ಆದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದು MCQs ಅನ್ನು ಕೂಡ 7ನೇ ತರಗತಿಗೆ ಸಂಬಂಧಪಟ್ಟಂತೆ ಒನ್ ಲೈನರ್ಸ್ ನೋಡ್ತಾ ಹೋಗೋಣ. ಓಕೆ, ಮೊದಲನೇ ಪ್ರಶ್ನೆ ನೋಡೋಣ. ಲಿಪಿಡ್ ಹೇರಳವಾಗಿ ಇರುವಂತಹ ಒಂದು ಆಹಾರ ಪದಾರ್ಥ ಯಾವುದು? ಕೆಳಗಿನವುಗಳಲ್ಲಿ ಅನ್ನ, ತುಪ್ಪ, ತೊಗರಿಬೇಳೆ, ಆಲೂಗಡ್ಡೆ ಅಂತ ಇದೆ. ಅನ್ನದಲ್ಲಿ ಏನಿರುತ್ತೆ? ಕಾರ್ಬೋಹೈಡ್ರೇಟ್ ಇರುತ್ತೆ, ಹೌದಲ್ವಾ? ತೊಗರಿಬೇಳೆ ಪ್ರೋಟೀನ್ಸ್ ಇರುತ್ತೆ, ಆಲೂಗಡ್ಡೆನಲ್ಲೂ ಕೂಡ ಏನಿರುತ್ತೆ? ಕಾರ್ಬೋಹೈಡ್ರೇಟ್ ಇರುತ್ತೆ. ಸೊ ಹಾಗಾಗಿ ಸರಿಯಾದಂತ ಉತ್ತರ ಯಾವುದು? ದಟ್ ಇಸ್ ತುಪ್ಪ. ತುಪ್ಪದಲ್ಲಿ ಲಿಪಿಡ್ ಕಂಟೆಂಟ್ ಅಂದ್ರೆ ಲಿಪಿಡ್ ಏನಿದೆ ಅದು ಜಾಸ್ತಿ ಇರುತ್ತೆ. ಓಕೆ, ಎರಡನೇ ಪ್ರಶ್ನೆ. ಮೊಟ್ಟೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹ ಆಹಾರದ ಘಟಕ ಯಾವುದು? ಮೊಟ್ಟೆನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತಾ, ಲಿಪಿಡ್ ಇರುತ್ತಾ, ವೈಟಮಿನ್ ಇರುತ್ತಾ, ಪ್ರೋಟೀನ್ ಇರುತ್ತಾ? ಯಾವ್ದಿರುತ್ತೆ? ಪ್ರೋಟೀನ್ ಇರುತ್ತೆ. ಮೊಟ್ಟೆಯಲ್ಲಿ ಪ್ರೋಟೀನ್ ಇರುತ್ತೆ. ಹಾಗಾಗಿನೇ ಡಾಕ್ಟರ್ ಏನಂತ ಸಜೆಸ್ಟ್ ಮಾಡ್ತಾರೆ? ಮೊಟ್ಟೆ ತಿನ್ನಿ, ಒಳ್ಳೇದು, ಪ್ರೋಟೀನ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಓಕೆ, ಪ್ರೋಟೀನ್ ನ ಮುಖ್ಯ ಕಾರ್ಯ ಏನು? ದೇಹದ ಬೆಳವಣಿಗೆ, ಶಕ್ತಿ ಉತ್ಪಾದನೆ, ರೋಗ ನಿರೋಧಕತೆ, ಬುದ್ಧಿವಂತಿಕೆಯನ್ನ ಹೆಚ್ಚಿಸೋದು ಅಂತ ಇದೆ. ಸೊ ಸರಿಯಾದಂತ ಉತ್ತರ ಏನು? ಪ್ರೋಟೀನ್ ನ ಮುಖ್ಯ ಕಾರ್ಯ ಯಾವುದು? ಪ್ರೋಟೀನ್ಸ್ ಅಂದ್ರೆ ದೇ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಅವರ್ ಬಾಡಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಸರಿಯಾದಂತ ಉತ್ತರ ದೇಹದ ಬೆಳವಣಿಗೆ. ನಾಲ್ಕನೇ ಪ್ರಶ್ನೆ. ಯಾವುದೇ ಪೋಷಕಾಂಶವನ್ನ ಒದಗಿಸದ ಆಹಾರದ ಘಟಕ ಯಾವುದು? ಅಂದ್ರೆ ಯಾವ ಒಂದು ಪೋಷಕಾಂಶವನ್ನು ಒದಗಿಸೋದಿಲ್ಲ ಅಂತ ಒಂದು ಆಹಾರದ ಘಟಕ ಯಾವುದು? ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಲಿಪಿಡ್, ನಾರು ಪದಾರ್ಥ. ನೋಡಿ, ನಾರು ಪದಾರ್ಥ ಏನಿದೆ ಇದು ಆಹಾರಕ್ಕೆ ಅಂದ್ರೆ ಇದು ಆಹಾರದ ಘಟಕ ಹೌದು, ಯಾವುದೇ ಪೋಷಕಾಂಶವನ್ನ ಒದಗಿಸೋದಿಲ್ಲ. ಆದ್ರೆ ಇದು ಅಂದ್ರೆ ಸರಳವಾಗಿ ಜೀರ್ಣವಾಗೋದಕ್ಕೆ ಈ ನಾರು ಪದಾರ್ಥಗಳು ಏನ್ ಮಾಡುತ್ತೆ? ಸಹಾಯಕವಾಗುತ್ತೆ. ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅವಶ್ಯವಾಗಿ ಬೇಕಾಗುವಂತಹ ಅಂಶ ಯಾವುದು? ಸಸ್ಯಗಳಲ್ಲಿ ಫೋಟೋಸಿಂಥಸಿಸ್ಗೆ ಬೇಕಾಗುವಂತಹ ಅಂಶ ಯಾವುದು? ಪತ್ರಹರಿತು, ಸ್ಟೊಮ್ಯಾಟೊ, ವ್ಯಾಕ್ಯೂಲ್, ನೀರು ಅಂತ ಇದೆ. ಸರಿಯಾದಂತ ಉತ್ತರ ಯಾವುದು? ದಟ್ ಇಸ್ ಪತ್ರಹರಿತು ಮೀನ್ಸ್ ಕ್ಲೋರೋಫಿಲ್. ಆರನೇ ಪ್ರಶ್ನೆ. ನಾಯಿ ಕೊಡೆಯಲ್ಲಿ ಪೋಷಣೆಯ ವಿಧ ಯಾವುದು? ಅಂದ್ರೆ ಅದು ಪರಾವಲಂಬಿ ಪೋಷಣೆ ಇರುತ್ತಾ, ಕೊಳೆತಿನಿ ಪೋಷಣೆ ಇರುತ್ತಾ, ಅಥವಾ ಸ್ವಪೋಷಣೆನ ಅಥವಾ ದ್ಯುತಿ ಸಂಶ್ಲೇಷಣೆನ? ನೋಡಿ, ನಾಯಿ ಕೊಡೆಯಲ್ಲಿ ಯಾವ ರೀತಿಯ ಒಂದು ನ್ಯೂಟ್ರಿಷನ್ ಕಂಡು ಬರುತ್ತೆ? ಓಕೆ, ಯಾವುದು? ಕೊಳೆತಿನಿ, ಅದು ಸ್ಯಾಪ್ರೋಫೈಟಿಕ್ ನ್ಯೂಟ್ರಿಷನ್ ಕಂಡು ಬರುತ್ತೆ. ಕೊಳೆತಿನಿ ಮೀನ್ಸ್ ಸ್ಯಾಪ್ರೋಫೈಟಿಕ್ ನ್ಯೂಟ್ರಿಷನ್ ಮೀನ್ಸ್ ಇದು ಏನು? ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗಾನಿಸಮ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಆಹಾರಕ್ಕೋಸ್ಕರ. ಓಕೆ, ಅತಿಥೇಯ ಸಸ್ಯದಿಂದ ಉಪಯುಕ್ತ ಪೋಷಕಾಂಶಗಳನ್ನ ಕಸಿದುಕೊಳ್ಳುವ ಜೀವಿ. ನೋಡಿ, ಅತಿಥೇಯ ಸಸ್ಯದಿಂದ ಉಪಯುಕ್ತ ಪೋಷಕಾಂಶಗಳನ್ನ ಕಸಿದುಕೊಳ್ಳುವಂತಹ ಜೀವಿ ಯಾವುದು? ಹೈಡ್ರಾ, ಈಸ್ಟ್, ಕಸ್ಕ್ಯೂಟಾ, ಪ್ಯಾರಾಮಿಷಿಯಂ ಅಂತ ಇದೆ. ಅತಿಥೇಯ ಸಸ್ಯದಿಂದ ಉಪಯುಕ್ತ ಪೋಷಕಾಂಶಗಳನ್ನ ಕಸಿದುಕೊಳ್ಳುವಂತಹ ಜೀವಿ ಯಾವುದು ಅಂದ್ರೆ ದಟ್ ಈಸ್ ನನ್ ಅದರ್ ದನ್ ಕಸ್ಕುಟ. ಓಕೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಗಾಳಿಯಲ್ಲಿ ಸಿಗುವಂತಹ ಕಚ್ಚಾ ವಸ್ತು ಯಾವುದು? ಗಾಳಿಯಲ್ಲಿ ಸಿಗುವಂತಹ ಕಚ್ಚಾ ವಸ್ತು ಯಾವುದು? ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಗಾಳಿಯಲ್ಲಿ ಸಿಗುವಂತಹ ಕಚ್ಚಾ ವಸ್ತು ಯಾವುದು ಅಂದ್ರೆ ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಮುಂದಿನ ಪ್ರಶ್ನೆ. ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವಂತಹ ಸಸ್ಯ ಯಾವುದು? ಈಗ ಆಲ್ರೆಡಿ ನಾಯಿ ಕೊಡೆಯನ್ನ ನೋಡಿದ್ವಿ, ಅದು ಯಾವುದು? ಸ್ಯಾಪ್ರೋಫೈಟಿಕ್ ನ್ಯೂಟ್ರಿಷನ್. ಸೊ ಇಟ್ ಡಿಪೆಂಡ್ಸ್ ಆನ್ ಅದರ್ ಆರ್ಗಾನಿಸಮ್ಸ್ ಫಾರ್ ಫುಡ್. ಇನ್ನು ಶೈವಲ ಅಂತ ಇದೆ, ಶಿಲೀಂಧ್ರ ಅಂತ ಇದೆ, ಈಸ್ಟ್ ಅಂತ ಇದೆ. ಸೊ ಹಾಗಾದ್ರೆ ಇದು ಆಲ್ರೆಡಿ ಔಟ್ ಆಯ್ತು ಅಂದಾಗ ಇವು ಮೂರಲ್ಲಿ ಯಾವುದು? ಶಿಲೀಂಧ್ರನೂ ಅಲ್ಲ, ಈಸ್ಟು ಅಲ್ಲ. ಈಸ್ಟುನು ಬರಲ್ಲ, ಶಿಲೀಂಧ್ರ ಬರಲ್ಲ. ನೋಡಿ, ಶೈವಲ ಏನಿದೆಯಲ್ಲ ಇದು ಗ್ರೀನು, ಹೌದಲ್ವಾ? ಸೊ ಹಾಗಾಗಿ ಆಲ್ಗೆ ಅಂತ ಕರಿತೀವಿ. ಶೈವಲ ಅಂದ್ರೆ ಆಲ್ಗೆ ಅಂತ ಕರಿತೀವಿ. ಸೊ ದಟ್ ಇದು ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅನ್ನ ಇದರಲ್ಲಿ ಕಾಣ್ಬೋದು. ಸೊ ಹಾಗಾಗಿ ಅವು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತವೆ. ಆಲ್ಗೆ ಯಥೇಚ್ಛವಾಗಿ ಪಾಚಿ ಕಟ್ಟಿರೋದು ಅದೆಲ್ಲ ನೋಡ್ತೀವಲ್ವಾ, ಅದೇನದು? ಆಲ್ಗೆ. ಓಕೆ,
ಆಹಾರದ ಎಲ್ಲಾ ಘಟಕಗಳ ಜೀರ್ಣಕ್ರಿಯೆ ಪೂರ್ಣಗೊಳ್ಳುವಂತ ದೇಹದ ಅಂಗ ಯಾವುದು? ನೋಡಿ, ಎಲ್ಲಾ ಘಟಕಗಳ ಜೀರ್ಣಕ್ರಿಯೆ ಪೂರ್ಣಗೊಳ್ಳುವ ದೇಹದ ಭಾಗ. ಎಲ್ಲಾ ಘಟಕಗಳ ಅಂದ್ರೆ ಏನು? ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವೈಟಮಿನ್ಸ್, ಓಕೆ, ಲಿಪಿಡ್ಸ್, ಇವೆಲ್ಲವೂ ಕೂಡ ಜೀರ್ಣ ಆಗುವಂತ ದೇಹದ ಪಾರ್ಟ್ ಯಾವುದು? ಓಕೆ, ಸಣ್ಣ ಕರಳು, ದೊಡ್ಡ ಕರಳು, ಜಠರ, ಪಿತ್ತಕೋಶ ಅಂತ ಇದೆ. ಯಾವುದು ಇದ್ರಲ್ಲಿ ಅಂತ ಹೇಳಿದ್ರೆ ದಟ್ ಇಸ್ ಸಣ್ಣ ಕರಳು ಏನಿದೆ, ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಇದೆಲ್ಲ ಆಗುವಂತದ್ದು. ಸೊ ಸರಿಯಾದಂತ ಉತ್ತರ ಸ್ಮಾಲ್ ಇಂಟೆಸ್ಟೈನ್. ಓಕೆ, ಮುಂದಿನ ಪ್ರಶ್ನೆ. ನಮ್ಮ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ಯಕೃತ್, ಮೆದುಳು, ಜಠರ, ಹೃದಯ. ಇದಕ್ಕೆ ಸರಿಯಾದಂತ ಉತ್ತರ ಯಾವುದು? ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂತ ಹೇಳಿದ್ರೆ ಅದು ಯಕೃತ್. ಓಕೆ, ಯಕೃತ್ ಏನಿದೆ ಅದು ದೇಹದ ದೊಡ್ಡ ಗ್ಲ್ಯಾಂಡ್ ಅಂತ ಹೇಳ್ತೀವಿ, ಲಾರ್ಜೆಸ್ಟ್ ಗ್ಲ್ಯಾಂಡ್. ಇಲ್ಲಿ ನೋಡಿ, ಯಾವ್ದಾದ್ಮೇಲೆ ಯಾವುದು ಅನ್ನುವಂಥದ್ದು, ಇವುಗಳಲ್ಲಿ ಪೋಷಣೆಯ ಅನುಕ್ರಮ ಹಂತಗಳು ಯಾವ್ದಾದ್ಮೇಲೆ ಯಾವುದು ಅನ್ನುವಂಥದ್ದು. ನೋಡಿ, ಇದನ್ನ ಲಾಸ್ಟ್ 24 TET ಏನ್ ನಡೀತಲ್ಲ ಅದ್ರೊಳಗಡೆ ಇದನ್ನ ಕೇಳಿದರೆ, TET ನಲ್ಲಿ ಇದನ್ನ ಕೇಳಿದರೆ. ಓಕೆ, ಸೊ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್. ನೋಡಿ, ಇದನ್ನು ಡೈರೆಕ್ಟ್ ಕ್ವಶನ್ ಇದೇನಿದೆಯಲ್ಲ ಇದೇ ಕ್ವಶನ್ ನ ಡಿಟ್ಟೋ ತಗೊಂಡ್ ಬಂದ್ ಕೇಳಿದ್ದಾರೆ. ಓಕೆ, ಯಾವ್ದಾದ್ಮೇಲೆ ಯಾವ ಹಂತ ಅಂತ. ಜೀರ್ಣಕ್ರಿಯೆ, ಸ್ವಾಂಗೀಕರಣ, ಆಹಾರ ಸೇವನೆ, ವಿಸರ್ಜನೆ, ಹೀರಿಕೆ ಅಂತ ಇದೆ. ಯಾವ್ದಾದ್ಮೇಲೆ ಯಾವುದು? ಫಸ್ಟ್ ನಾವೇನ್ ಮಾಡ್ತೀವಿ? ಆಹಾರವನ್ನ ಏನ್ ಮಾಡ್ತೀವಿ? ಸೇವಿಸ್ತೀವಿ. ವಿಸರ್ಜನೆ ಅನ್ನುವಂಥದ್ದು ಲಾಸ್ಟಿಗೆ ಬರ್ಬೇಕು, ಹೌದಲ್ವಾ? ಸೊ ಹಾಗಾಗಿ ಫಸ್ಟ್ ಲಾಸ್ಟ್ ಇದು ಅಂತ ಅಂದ್ಮೇಲೆ ಆಹಾರ ಸೇವನೆ ಆದ್ಮೇಲೆ ಏನಾಗುತ್ತೆ? ಆಹಾರ ಸೇವನೆ ಆದ್ಮೇಲೆ ಏನಾಗುತ್ತೆ ನೋಡಿ, ಜೀರ್ಣಕ್ರಿಯೆಗೆ ಅದು ಒಳಪಡುತ್ತೆ. ನಾವ್ ಏನ್ ಆಹಾರ ಸೇವನೆ ಮಾಡಿರ್ತೀವಲ್ಲ ಅದು ಜೀರ್ಣಕ್ರಿಯೆಗೆ ಏನಾಗುತ್ತೆ? ಒಳಪಡುತ್ತೆ, ಹೌದಲ್ವಾ? ಅದಾದ ನಂತರ ಏನಾಗುತ್ತೆ? ಜೀರ್ಣಕ್ರಿಯೆಗೆ ಒಳಪಡುವಂಥದ್ದು ಹೀರಿಕೆಗೆ ಒಳಪಡುತ್ತೆ. ಅದಾದ ನಂತರ ಏನಾಗುತ್ತೆ? ಸ್ವಾಂಗೀಕರಣಕ್ಕೆ ಒಳಪಟ್ಟು ನಂತರ ಅದು ವಿಸರ್ಜನೆ ಆಗ್ಬೇಕು. ಓಕೆ, ಸೊ ಸರಿಯಾದಂತರ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಸರಿಯಾದ ಹಂತ ಯಾವುದು ಅಂದ್ರೆ ಮೊದಲನೇದು ಆಹಾರವನ್ನ ಸೇವನೆ ಮಾಡುವಂಥದ್ದು. ಅದಾದ ನಂತರ ಏನ್ ಮಾಡ್ತೀವಿ? ಜೀರ್ಣಕ್ರಿಯೆಗೆ ಅದು ಒಳಪಡುತ್ತೆ. ಅದಾದ ನಂತರ ಹೀರಿಕೆ ಆಗುತ್ತೆ. ಅದಾದ ನಂತರ ಸ್ವಾಂಗೀಕರಣ, ಅದಾದ ನಂತರ ವಿಸರ್ಜನೆಗೆ ಒಳಪಡುತ್ತೆ. ಓಕೆ, 13ನೇ ಪ್ರಶ್ನೆ. ಮೆಲುಕು ಹಾಕುವ ಪ್ರಾಣಿಗಳು ಸೇವಿಸಿದ ಆಹಾರವನ್ನ ಸಂಗ್ರಹಿಸುವಂತಹ ಜೀರ್ಣಾಂಗ ವ್ಯೂಹದ ಭಾಗ ಯಾವುದು? ವಿಲ್ಲೈ, ಅನ್ನನಾಳ, ರುಮೆನ್, ಬಾಯಿ. ನೋಡಿ, ಮೆಲುಕು ಹಾಕು. ಇವಾಗ ಎಮ್ಮೆ ಅದೆಲ್ಲ ನೋಡಿರ್ತೀರ, ಹಿಂಗ್ ತಿಂತಾ ಇರುತ್ತೆ, ಮೆಲುಕು ಆಗ್ತಾನೆ ಇರುತ್ತಲ್ವಾ? ಹಾಗಾಗಿ ಈ ರೀತಿ ಮೆಲುಕು ಹಾಕುವ ಪ್ರಾಣಿಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ಎಮ್ಮೆ ಅಂತ ಹೇಳ್ತಾ ಇದ್ದೇನೆ. ಓಕೆ, ಸೊ ಅದು ಸೇವಿಸಿದಂತ ಆಹಾರವನ್ನ ಸಂಗ್ರಹಿಸುವಂತಹ ಜೀರ್ಣಾಂಗ ವ್ಯೂಹದ ಭಾಗ ಯಾವುದು ಅಂತ. ಓಕೆ, ದಟ್ ಈಸ್ ರುಮೆನ್. ಯಾವುದು? ರುಮೆನ್ ಇಸ್ ದ ರೈಟ್ ಆನ್ಸರ್. 14ನೇ ಪ್ರಶ್ನೆ. ಅಮೀಬಾದಲ್ಲಿ ಚಲನೆ ಮತ್ತು ಆಹಾರ ಹಿಡಿಯೋದಕ್ಕೆ ಸಹಾಯಕವಾದಂತಹ ಭಾಗ ಯಾವುದು ಅಂದ್ರೆ ದಟ್ ಇಸ್, ಎಲ್ರು ಕೂಡ ಆನ್ಸರ್ ಮಾಡ್ತೀರಾ, ದಟ್ ಇಸ್ ಮಿಥ್ಯಪಾದ. ಓಕೆ, ನಾವು ಹುಲ್ಲನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೆ ಕಾರಣ ಏನು? ನೋಡಿ, ಹುಲ್ಲನ್ನ ನಾವು ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದ್ರೆ ಅದ್ರೊಳಗಡೆ ಸೆಲ್ಯುಲೋಸ್ ಇರುತ್ತೆ. ಓಕೆ, ಯಾಕೆ ಅಂದ್ರೆ ಅದರಲ್ಲಿ ಇರುವಂತದ್ದು ಏನು? ಸೆಲ್ಯುಲೋಸ್. ಓಕೆ, 16ನೇ ಪ್ರಶ್ನೆ. ಸಣ್ಣ ಕರುಳಿನಲ್ಲಿ ಇರುವಂತಹ ವಿಲ್ಲೈಗಳ ಪ್ರಮುಖ ಕಾರ್ಯ ಯಾವುದು? ನೋಡಿ, ಸಣ್ಣ ಕರುಳಿನಲ್ಲಿ ಏನಿರ್ತವೆ? ವಿಲ್ಲೈಗಳು ಇರ್ತವೆ. ಹಾಗಾದ್ರೆ ಅವುಗಳ ಪ್ರಮುಖ ಕಾರ್ಯ ಏನು ಅಂತ ಹೇಳಿದ್ರೆ ಹೀರುವಂತದ್ದು. ಓಕೆ, ಹೀರಿಕೆ. ಏನು ನಾವಿಲ್ಲಿ ನೋಡಿದ್ವಲ್ಲ ಹೀರಿಕೆ ಅಂತ ಹೇಳಿ, ಈ ಹೀರಿಕೆಗೆ ಅದು ಒಳಪಡಬೇಕು ಅಂತ ಅಂದ್ರೆ ಅದಕ್ಕೆ ಮುಖ್ಯವಾಗಿ ಏನಿರ್ಬೇಕು? ವಿಲ್ಲೈಗಳು ಇರ್ಬೇಕು. ಓಕೆ, ಮುಂದಿನ ಪ್ರಶ್ನೆ. ನಮ್ಮ ಜಠರದಲ್ಲಿ ಇರುವಂತಹ ಆಮ್ಲ ಏನಿದೆಯಲ್ಲ ಏನು ಅಂತ ಕೇಳಿದರೆ, ಜಠರದ ಒಳಪದ್ರವನ್ನ ಹಾನಿಕಾರಕ ವಸ್ತುಗಳಿಂದ ರಕ್ಷಿಸುತ್ತದೆ. ಅಂದ್ರೆ ಇಲ್ಲೇನಿದೆ ಪ್ರಶ್ನೆ ನೋಡಿ, ಜಠರದಲ್ಲಿ ಇರುವಂತ ಆಮ್ಲ ಅಂದ್ರೆ ನಮ್ಮ ಸ್ಟೊಮಕ್ ಅಲ್ಲಿ ಇರುವಂತ ಆಸಿಡ್ ಏನಿರುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್. ಓಕೆ, ಆ ಒಂದು ಆಸಿಡ್ ನ ಕೆಲಸ ಏನು? ಜಠರದ ಒಳಪದ್ರವನ್ನ ಹಾನಿಕಾರಕ ವಸ್ತುಗಳಿಂದ ರಕ್ಷಿಸುತ್ತೆ. ಜಠರದಲ್ಲಿ ಆಹಾರದ ಜೊತೆ ಸೇರಿರುವಂತಹ ಹಲವು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುತ್ತೆ. ಜಠರದಲ್ಲಿ ಆಹಾರವನ್ನ ಹೀರಿಕೊಳ್ಳುತ್ತೆ. ಜಠರದಲ್ಲಿ ಆಹಾರದಲ್ಲಿರುವಂತಹ ಪ್ರೋಟೀನ್ ಅನ್ನ ಅದು ಜೀರ್ಣಗೊಳಿಸುತ್ತೆ ಅಂತ ಇದೆ. ಓಕೆ, ಸರಿಯಾದಂತ ಉತ್ತರ ಏನು ಅಂದ್ರೆ ಜಠರದಲ್ಲಿ ಆಹಾರದ ಜೊತೆ ಸೇರಿರುವಂತಹ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನ ಈ ಒಂದು ಆಮ್ಲ ಏನ್ ಮಾಡುತ್ತೆ? ಕೊಲ್ಲುತ್ತೆ. ಯಾವುದು? ಹೈಡ್ರೋಕ್ಲೋರಿಕ್ ಆಸಿಡ್. ಓಕೆ,
ಒಟ್ಟು ನಮ್ಮ ಜಠರದಲ್ಲಿ ಇರುವಂತಹ ಆಮ್ಲ ಏನಿರುತ್ತಲ್ವಾ ಅದ್ರ ಕೆಲಸ ಏನು ಅಂತ ಅಂದ್ರೆ ನಾವು ಸೇವಿಸಿದಂತ ಆಹಾರದಲ್ಲಿ ಇರುವಂತಹ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುವಂತದ್ದು ಜಠರದಲ್ಲಿ ಇರುವಂತಹ ಆಮ್ಲದ ಕೆಲಸ ಆಗುತ್ತೆ. ಮುಂದಿನ ಪ್ರಶ್ನೆ 18ನೇ ಪ್ರಶ್ನೆ. ಪ್ರಾಣಿಜನ್ಯ ಎಳೆಗೆ ಒಂದು ಉದಾಹರಣೆಯನ್ನ ಕೊಡಿ ಅಂತ ಇದೆ. ಪ್ರಾಣಿಜನ್ಯ ಎಳೆಗೆ ಒಂದು ಉದಾಹರಣೆಯನ್ನ ಹೇಳಿ ಅಂತ ಹೇಳಿದ್ದಾರೆ. ಓಕೆ, ನೈಲಾನ್, ಹತ್ತಿ, ಸೆಣಬು, ರೇಷ್ಮೆ. ಸೊ ಇದನ್ನ ನೋಡಿದ ಕೂಡಲೇ ನೀವು ಹೇಳ್ತೀರಾ ಚೆನ್ನಾಗಿ. ಇದು ಆಲ್ರೆಡಿ ಇವಾಗ ಯಾರೆಲ್ಲ 6ನೇ ತರಗತಿ MCQs ನ ಕಂಪ್ಲೀಟ್ ಮಾಡಿರ್ತೀರಾ, EVS ಎಲ್ಲ ನೋಡಿರ್ತೀರಾ, ಇದು ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ವೆರಿ ಈಸಿ ಆನ್ಸರ್. ಪ್ರಾಣಿಜನ್ಯ ಎಳೆ ಅಂದ್ರೆ ಗೊತ್ತಲ್ವಾ? ಅಂದ್ರೆ ಯಾವ್ದು ಅಂದ್ರೆ ಪ್ರಾಣಿಯಿಂದ ಬರುವಂತ ಅಂದ್ರೆ ಪ್ರಾಣಿಯಿಂದ, ಓಕೆ, ಪ್ರಾಣಿ ಮೂಲ ಉಳ್ಳಂತಹ ಎಳೆ ಯಾವುದು ಅಂತ ಹೇಳ್ಬೇಕು. ಓಕೆ, 19ನೇ ಪ್ರಶ್ನೆ. ಉಣ್ಣೆಯನ್ನು ನೀಡದ ಪ್ರಾಣಿ ಯಾವುದು? ಉಣ್ಣೆಯನ್ನ ನೀಡದ ಪ್ರಾಣಿ ಯಾವುದು? ಒಂಟೆ, ಲಾಮ, ಬೆಕ್ಕು, ಆಮೇಲೆ ಅಲ್ಪಾಕ ಅಂತ ಇದೆ. ಓಕೆ, ಸರಿಯಾದಂತ ಉತ್ತರ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಬೆಕ್ಕು ಉಣ್ಣೆಯನ್ನ ನೀಡದ ಪ್ರಾಣಿ. 20ನೇ ಪ್ರಶ್ನೆ. ರೇಷ್ಮೆ ಉತ್ಪಾದನೆಗೆ ನೇರವಾಗಿ ಸಂಬಂಧಿಸಿದಂತಹ ಒಂದು ಪದ ಯಾವುದು? ಹಿಪ್ಪು ನೇರಳೆ ಕೃಷಿ, ಪುಷ್ಪ ಕೃಷಿ, ಜೇನು ಕೃಷಿ ಅಂತ ಇದೆ. ಸೊ ಇದ್ರೊಳಗಡೆ ರೇಷ್ಮೆ ಉತ್ಪಾದನೆಗೆ ಸಂಬಂಧಿಸಿರುವಂತದ್ದು ಯಾವುದು ಅಂತ ಹೇಳಿದ್ರೆ ಹಿಪ್ಪು ನೇರಳೆ ಕೃಷಿ ಏನಿದೆಯಲ್ಲ, ಇದು ರೇಷ್ಮೆ ಉತ್ಪಾದನೆಗೆ ನೇರವಾಗಿ ಸಂಬಂಧಿಸಿರುವಂತಹ ಒಂದು ಪದ ಆಗಿರುತ್ತೆ. ಇನ್ನು 21ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಕುರಿಯ ಮೈಯಿಂದ ತುಪ್ಪಳವನ್ನ ಬೇರ್ಪಡಿಸುವಂತಹ ಕ್ರಿಯೆ ಯಾವುದು? ನೋಡಿ, ಕುರಿಯ ಮೈಯಿಂದ ತುಪ್ಪಳವನ್ನ ಬೇರ್ಪಡಿಸುವಂತಹ ಕ್ರಿಯೆಯನ್ನ ನಾವು ಏನಂತ ಕರಿತೀವಿ? ಶುಭ್ರಗೊಳಿಸುವಿಕೆ, ಕತ್ತರಿಸುವಿಕೆ, ವಿಂಗಡಣೆ, ಸುತ್ತುವಿಕೆ ಅಂತ ಇದೆ. ಸರಿಯಾದಂತ ಉತ್ತರ ಏನು ಅಂದ್ರೆ ಕತ್ತರಿಸುವಿಕೆ. ಕುರಿಯ ಮೈಯಿಂದ ತುಪ್ಪಳವನ್ನ ಬೇರ್ಪಡಿಸುವಂತಹ ಕ್ರಿಯೆಯನ್ನ ನಾವು ಕತ್ತರಿಸುವಿಕೆ ಅಂತ ಹೇಳಿ ಕರಿತೀವಿ. 22ನೇ ಪ್ರಶ್ನೆ. ಉಣ್ಣೆ ನೀಡುವ ಕುರಿಯ ದೇಹದ ಭಾಗ ಯಾವುದು? ಕಿವಿ, ತುಪ್ಪಳ, ಕಣ್ಣು, ಗೊರಸು ಅಂತ ಇದೆ. ಸೊ ಉತ್ತರ ಏನು? ತುಪ್ಪಳ. ಓಕೆ, ರೇಷ್ಮೆ ಹುಳು ತನ್ನನ್ನು ತಾನು ಸಂಪೂರ್ಣವಾಗಿ ಎಳೆಗಳಿಂದ ಆವರಿಸಿಕೊಂಡು ರಚಿಸುವ ಕೋಶ ಯಾವುದು? ಓಕೆ, ರೇಷ್ಮೆ ಹುಳು ತನ್ನನ್ನು ತಾನು ಸಂಪೂರ್ಣವಾಗಿ ಎಳೆಗಳಿಂದ ಆವರಿಸಿಕೊಂಡು ರಚಿಸುವಂತಹ ಕೋಶ ಯಾವುದು? ಲಾರ್ವಾ, ರೇಷ್ಮೆ ಗೂಡು, ಪತಂಗ, ಮೊಟ್ಟೆ ಅಂತ ಇದೆ. ಸರಿಯಾದಂತ ಉತ್ತರ ರೇಷ್ಮೆ ಗೂಡು. ಅದನ್ನೇನಂತ ಕರಿತೀವಿ? ಆ ಎಳೆಗಳಿಂದ ಆವರಿಸಿಕೊಂಡಿರುವಂತಹ ಒಂದು ಕೋಶವನ್ನ ನಾವು ರೇಷ್ಮೆ ಗೂಡು ಅಂತ ಹೇಳಿ ಕರಿತೀವಿ. ಓಕೆ, ಸಾಮಾನ್ಯವಾಗಿ ಚಳಿಗಾಲದಲ್ಲಿ ದೇಹವನ್ನ ಬೆಚ್ಚಗಿಡುವುದಕ್ಕೆ ಬಳಸುವಂತಹ ಬಟ್ಟೆ ಯಾವುದು? ಉಣ್ಣೆ, ರೇಷ್ಮೆ, ಸೆಣಬು, ಟಸರ್ ರೇಷ್ಮೆ ಅಂತ ಇದೆ. ಓಕೆ, ಸರಿಯಾದಂತ ಉತ್ತರ ಉಣ್ಣೆ. ರೇಷ್ಮೆ ಹುಳುಗಳು ಸ್ರವಿಸುವ ಎಳೆಯು ಒಂದು ವಿಧದ ಏನು? ನೋಡಿ, ರೇಷ್ಮೆ ಹುಳುಗಳು ಏನು ಸ್ರವಿಸ್ತವಲ್ಲ ಎಳೆ, ಅದು ಲಿಪಿಡ್, ಪ್ರೋಟೀನು, ವಿಟಮಿನ್, ಉಕ್ಕು ಅಂತ ಇದೆ. ಏನದು? ದಟ್ ಇಸ್ ಪ್ರೋಟೀನ್ ಆಗಿರುತ್ತೆ. ಓಕೆ, ಏನಾಗಿರುತ್ತೆ? ಪ್ರೋಟೀನ್ ಆಗಿರುತ್ತೆ. 26ನೇ ಪ್ರಶ್ನೆ. ವಸ್ತುವಿನ ತಾಪವನ್ನು ಹೆಚ್ಚಿಸಲು ವಸ್ತುವಿಗೆ ಒದಗಿಸಬೇಕಾದಂತಹ ಭೌತಿಕ ಅಂಶ ಏನು? ವಸ್ತುವಿನ ತಾಪವನ್ನ ಹೆಚ್ಚಿಸಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು? ಈಗ ಟೆಂಪರೇಚರ್ ಜಾಸ್ತಿ ಮಾಡ್ಬೇಕಂದ್ರೆ ಹೀಟ್ ಇರ್ಬೇಕು, ಹೌದಲ್ವಾ? ಸೊ ದಟ್ ಸರಿಯಾದಂತ ಉತ್ತರ ಉಷ್ಣ. ಮಾನವನ ದೇಹದ ಸಾಮಾನ್ಯ ತಾಪ 37 ಡಿಗ್ರಿ ಸೆಲ್ಸಿಯಸ್. ಈ ಹೇಳಿಕೆಯಲ್ಲಿ ತಾಪ ಅಂದ್ರೆ ಏನು? ದಟ್ ಈಸ್ ಉಷ್ಣತೆಯ ಮಟ್ಟ, ತಾಪಮಾಪಕ, ಉಷ್ಣ, ಶಾಖ ಅಂತ ಇದೆ. ಸರಿಯಾದಂತ ಉತ್ತರ ಏನು? ಅಂದ್ರೆ ಇಲ್ಲಿ ಹೇಳಿರುವಂತದ್ದು ಏನು? ತಾಪ 37 ಡಿಗ್ರಿ ಸೆಲ್ಸಿಯಸ್. ಸೊ ಉಷ್ಣತೆಯ ಮಟ್ಟವನ್ನ ಇಲ್ಲಿ ಹೇಳಿರುವಂತದ್ದು. ಮುಂದಿನ ಪ್ರಶ್ನೆ. ನಮಗೆ ಜ್ವರ ಬಂದಾಗ ವೈದ್ಯರು ನಮ್ಮ ದೇಹದ ತಾಪವನ್ನ ಅಳೆಯೋದಕ್ಕೆ ಬಳಸುವಂತಹ ಸಾಧನ ಯಾವುದು? ವೈದ್ಯಕೀಯ ತಾಪಮಾಪಕ. ಕನಿಷ್ಠ ಮತ್ತು ಗರಿಷ್ಠ ತಾಪಮಾಪಕಗಳಲ್ಲಿ ಬಳಸುವಂತಹ 2 ದ್ರವಗಳನ್ನ ನಾವು ಕ್ರಮವಾಗಿ ಹೇಳಬೇಕು. ಓಕೆ, ಅಂದ್ರೆ ಯಾವ್ದಾದ್ಮೇಲೆ ಯಾವುದು ಅಂತ ಹೇಳಿ. ಓಕೆ, ಗರಿಷ್ಠ ಮತ್ತು ಗರಿಷ್ಠ ತಾಪಮಾಪಕಗಳಲ್ಲಿ ಬಳಸುವಂತಹ 2 ದ್ರವಗಳು ಕ್ರಮವಾಗಿ ಹೇಳಿ. ಅಂದ್ರೆ ಕನಿಷ್ಠ ತಾಪಮಾಪಕಗಳಲ್ಲಿ ಯಾವ್ದನ್ನ ಬಳಸ್ತಾರೆ, ಗರಿಷ್ಠ ತಾಪಮಾಪಕಗಳಲ್ಲಿ ಯಾವ ದ್ರವವನ್ನ ಬಳಸ್ತಾರೆ ಅಂತ ಹೇಳಿ ಹೇಳ್ಬೇಕು. ಓಕೆ,
ಸೊ ಸರಿಯಾದಂತ ಉತ್ತರ ನೋಡಿ, ಕನಿಷ್ಠ ತಾಪಮಾಪಕಗಳಲ್ಲಿ ಬಳಸುವಂತಹ ದ್ರವ ಯಾವುದು ಅಂತ ಹೇಳಿದ್ರೆ ಪಾದರಸ ಮತ್ತು ಮದ್ಯ. ಓಕೆ, ಸೊ ಸರಿಯಾದಂತ ಉತ್ತರ ಯಾವುದು ಅಂತ ಹೇಳಿದ್ರೆ ಗರಿಷ್ಠ ತಾಪಮಾಪಕಗಳಲ್ಲಿ ಪಾದರಸವನ್ನ ಕನಿಷ್ಠದಲ್ಲಿ ಪಾದರಸವನ್ನ ಬಳಸ್ತಾರೆ, ಗರಿಷ್ಠದಲ್ಲಿ ಆಲ್ಕೋಹಾಲ್. ಓಕೆ, ಸೊ ಸರಿಯಾದಂತ ಉತ್ತರ ಕನಿಷ್ಠ ಮತ್ತು ಗರಿಷ್ಠ ತಾಪಮಾಪಕಗಳಲ್ಲಿ ಬಳಸುವಂತಹ 2 ದ್ರವಗಳು ಕ್ರಮವಾಗಿ ಅಂತ ಹೇಳಿದ್ರೆ ಪಾದರಸ ಮತ್ತು ಆಲ್ಕೋಹಾಲ್. ತಾಪಮಾಪಕಗಳಲ್ಲಿ ಪಾದರಸ ಬಳಸೋದಕ್ಕೆ ಕಾರಣ ಏನು? ನೋಡಿ, ತಾಪಮಾಪಕಗಳಲ್ಲಿ ಪಾದರಸ ಬಳಸ್ತಾರೆ ಅಲ್ವಾ, ಯಾಕೆ ಬಳಸ್ತಾರೆ? ಇದು ಪಾರದರ್ಶಕ ವಸ್ತು, ಇದು ಗಾಜಿನ ಕೊಳವೆಯ ಗೋಡೆಗಳಿಗೆ ಅಂಟಿಕೊಳ್ಳುತ್ತದೆ, ಇದು ಅಧಿಕ ಕುದಿಯುವ ಬಿಂದು ಮತ್ತು ಕಡಿಮೆ ಘನೀಕರಿಸುವ ಬಿಂದುವನ್ನ ಹೊಂದಿದೆ, ಇದು ಶಾಖದ ಉತ್ತಮ ವಾಹಕ ಅಲ್ಲ ಅಂತ ಇದೆ. ಓಕೆ, ಇದು ಅಧಿಕ ಕುದಿಯುವ ಬಿಂದು ಮತ್ತು ಕಡಿಮೆ ಘನೀಕರಿಸುವಂತಹ ಬಿಂದುವನ್ನ ಒಳಗೊಂಡಿದೆ. ಮೀನ್ಸ್ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಮತ್ತೆ ಲೋಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಅನ್ನ ಇದು ಒಳಗೊಂಡಿದೆ. ಓಕೆ, ಸೊ ಹಾಗಾಗಿ ಸರಿಯಾದಂತ ಉತ್ತರ ತಾಪಮಾಪಕಗಳಲ್ಲಿ ಪಾದರಸವನ್ನ ಯಾಕೆ ಬಳಸ್ತಾರೆ ಅನ್ನೋದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಓಕೆ, ಇವೆಲ್ಲ ಅಪ್ಲೈಡ್ ಕ್ವೆಶನ್ಸ್, ವೆರಿ ಇಂಪಾರ್ಟೆಂಟ್. ಓಕೆ, ವೈದ್ಯಕೀಯ ತಾಪಮಾಪಕವನ್ನ 35 ಡಿಗ್ರಿ ಸೆಲ್ಸಿಯಸ್ ಇಂದ 42 ಡಿಗ್ರಿ ಸೆಲ್ಸಿಯಸ್ ವರೆಗಿನ ತಾಪವನ್ನ ಅಳಿಯೋದಕ್ಕೆ ಮಾತ್ರ ರೂಪಿಸಿರಲು ಕಾರಣ ಏನು? ನೋಡಿ, ವೈದ್ಯಕೀಯ ಅಂದ್ರೆ ಮೆಡಿಕಲ್ ಥರ್ಮೋಮೀಟರ್ ಏನಿದೆಯಲ್ಲ ಅದು ಬರೀ ಇಷ್ಟು ತಾಪವನ್ನ ಮಾತ್ರ ಅದು ಅಳಿಯೋದಕ್ಕೆ ಬಳಸ್ತಾರೆ. ಅಂದ್ರೆ ಇಷ್ಟನ್ನ ಮಾತ್ರ ಡಿಸೈನ್ ಅಂದ್ರೆ ಈ ತರ ಮಾತ್ರ ಡಿಸೈನ್ ಮಾಡಿದರೆ. ಕಾರಣ ಏನು ನೋಡಿ, ಮಾನವನ ದೇಹದ ತಾಪದ ವ್ಯಾಪ್ತಿ 35 ಡಿಗ್ರಿ ಸೆಲ್ಸಿಯಸ್ ಇಂದ 42 ಡಿಗ್ರಿ ಸೆಲ್ಸಿಯಸ್ ಇರೋದ್ರಿಂದ ಮಾನವನ ದೇಹದ ತಾಪ ಯಾವಾಗ್ಲೂ 37 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಅದಕ್ಕೋಸ್ಕರ ಮಾನವನ ದೇಹದ ತಾಪದಲ್ಲಿ ವ್ಯತ್ಯಾಸ ಆಗುವುದಿಲ್ಲ ಅಂತ. ಮಾನವನ ದೇಹದ ತಾಪ 50 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚಿರುತ್ತೆ ಅಂತ. ನೋಡಿ, ಸರಿಯಾದಂತ ಉತ್ತರ ಏನು ಅಂದ್ರೆ ಯಾವಾಗ್ಲೂ ಮಾನವನ ದೇಹದ ತಾಪದ ವ್ಯಾಪ್ತಿ ಇರುವಂತದ್ದೇ 35 ಡಿಗ್ರಿ ಸೆಲ್ಸಿಯಸ್ ಇಂದ 42 ಡಿಗ್ರಿ ಸೆಲ್ಸಿಯಸ್. ಸೊ ಹಾಗಾಗಿ ಇದನ್ನ ಈ ರೀತಿ ಡಿಸೈನ್ ಮಾಡಿರ್ತಾರೆ. ಓಕೆ, 32ನೇ ಪ್ರಶ್ನೆ. ಚಹಾ ಲೋಟದಲ್ಲಿ ಸ್ಟೀಲ್ ಚಮಚವನ್ನ ಅದ್ದಿದಾಗ ಅದು ಇನ್ನೊಂದು ತುದಿ ಏನಾಗುತ್ತೆ? ನೋಡಿ, ಚಹಾ ಲೋಟದಲ್ಲಿ ಈಗ ಟೀ ಕುಡಿಯೋ ಲೋಟ ಇರುತ್ತೆ ಅಂತ ಇಟ್ಕೊಳ್ಳಿ, ಅದ್ರೊಳಗಡೆ ನಾವು ಸ್ಟೀಲ್ ಚಮಚವನ್ನ ಅದ್ದಿದಾಗ ಅದರ ಇನ್ನೊಂದು ತುದಿ ವಹನ ಕ್ರಿಯೆಯಿಂದ ತಣ್ಣಗಾಗುತ್ತೆ, ಸಂವಹನ ಕ್ರಿಯೆಯಿಂದ ತಣ್ಣಗಾಗುತ್ತೆ, ವಹನ ಕ್ರಿಯೆಯಿಂದ ಬಿಸಿ ಆಗುತ್ತೆ, ಸಂವಹನ ಕ್ರಿಯೆಯಿಂದ ಬಿಸಿ ಆಗುತ್ತೆ ಅಂತ ಇದೆ. ಓಕೆ, ಯಾವ್ದ್ರಿಂದ ಬಿಸಿ ಆಗುತ್ತೆ? ಅದು ವಹನ ಕ್ರಿಯೆಯಿಂದ ಬಿಸಿ ಆಗುತ್ತೆ. ಓಕೆ, ಭವ್ಯ ಮತ್ತು ದಿವ್ಯ ತಾಪಮಾಪಕದ ಮೂಲಕ ತಮ್ಮ ದೇಹದ ತಾಪವನ್ನ ಪರೀಕ್ಷಿಸಿ ಕ್ರಮವಾಗಿ 98.6 ಡಿಗ್ರಿ ಫ್ಯಾರನೈಟ್ ಮತ್ತು 37 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿ ಕಂಡುಕೊಳ್ತಾರೆ. ಈ ಸಂದರ್ಭದಲ್ಲಿ ದಿವ್ಯಳ ದೇಹದ ತಾಪ ಭವ್ಯಳ ದೇಹದ ತಾಪಕ್ಕಿಂತ ಹೆಚ್ಚಿದೆ, ದಿವ್ಯಳ ದೇಹದ ತಾಪ ಭವ್ಯಳ ದೇಹದ ತಾಪಕ್ಕಿಂತ ಕಡಿಮೆ ಇದೆ, ಇಬ್ಬರ ದೇಹದ ತಾಪ ಸಮವಾಗಿದೆ, ಇಬ್ಬರಿಗೂ ಜ್ವರ ಬಂದಿದೆ ಅಂತ ಇದೆ. ನೋಡಿ, 37 ಡಿಗ್ರಿ ಸೆಲ್ಸಿಯಸ್ ಏನಿದೆ, 37 ಡಿಗ್ರಿ ಸೆಲ್ಸಿಯಸ್ ಫ್ಯಾರನೈಟ್ ಸ್ಕೇಲ್ ನಲ್ಲಿ ಹೇಳಿದಾಗ ಅದು 98.6 ಡಿಗ್ರಿ ಅಂತ ಹೇಳಿ, ಅಂದ್ರೆ 98.6 ಡಿಗ್ರಿ ಫ್ಯಾರನೈಟ್ ಇರುತ್ತೆ. ಓಕೆ, ಇನ್ ಕೇಸ್ ಆಫ್ ಫ್ಯಾರನೈಟ್ ಸ್ಕೇಲ್. ಸೊ ಹಾಗಾಗಿ ಏನಂತ ಅರ್ಥ ಅಂತ ಹೇಳಿದ್ರೆ ಇಬ್ಬರದು ಕೂಡ ದೇಹದ ತಾಪಮಾನ ಏನಿದೆ ಅದು ಸಮನಾಗಿದೆ. ಓಕೆ, ಉಷ್ಣ ವರ್ಗಾವಣೆಯ ಪ್ರಕ್ರಿಯೆಯಲ್ಲಿ ಅಣುವಿನಿಂದ ಅಣುವಿಗೆ ಉಷ್ಣ ವರ್ಗಾವಣೆಯಾಗುವಂತ ವಿಧ ಯಾವುದು? ವಹನ, ಸಂವಹನ, ವಿಕಿರಣ, ಕಿರಣ ಅಂತ ಇದೆ. ಸರಿಯಾದಂತ ಉತ್ತರ ಯಾವುದು? ವಹನ ಕ್ರಿಯೆ. ಓಕೆ, ಇಲ್ಲೇ ನೋಡಿದ್ವಿ ಹೌದಲ್ವಾ? ಅದೇ ಇದು ಏನು ವಹನ ಕ್ರಿಯೆ ಅಂದ್ರೆ ಏನು? ಇಲ್ಲಿದೆ ಅಲ್ವಾ ವಹನ ಕ್ರಿಯೆ. ಹೀಗಂದ್ರೆ ಏನು? ಉಷ್ಣ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಅಣುವಿನಿಂದ ಅಣುವಿಗೆ ಉಷ್ಣ ವರ್ಗಾವಣೆ ಆಗುವಂತದನ್ನೇ ನಾವು ವಹನ ಕ್ರಿಯೆ ಅಂತ ಕರೆಯೋದು. ಅಣುವಿನಿಂದ ಅಣುವಿಗೆ ಉಷ್ಣ ವರ್ಗಾವಣೆ ಆಗುವಂತ ವಿಧವನ್ನ ಅಥವಾ ಕ್ರಿಯೆಯನ್ನ ನಾವು ವಹನ ಕ್ರಿಯೆ ಅಂತ ಹೇಳಿ ಕರಿತೀವಿ. ಸೊ 35ನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಲೋಹದ ಪಾತ್ರೆಗಳಿಗೆ ಪ್ಲಾಸ್ಟಿಕ್ ಅಥವಾ ಮರದ ಹಿಡಿಕೆ ಇರೋದಕ್ಕೆ ಕಾರಣ ಏನು? ಪ್ಲಾಸ್ಟಿಕ್ ಅಥವಾ ಮರ ಒಂದು ಉಷ್ಣವಾಹಕ, ಪ್ಲಾಸ್ಟಿಕ್ ಅಥವಾ ಮರ ಒಂದು ಉಷ್ಣ ಅವಾಹಕ,
ಪ್ಲಾಸ್ಟಿಕ್ ಅಥವಾ ಮರ ಒಂದು ವಿದ್ಯುತ್ ಆವಾಹಕ, ಪ್ಲಾಸ್ಟಿಕ್ ಅಥವಾ ಮರ ಒಂದು ವಿದ್ಯುತ್ ವಾಹಕ ಅಂತ ಇದೆ. ಓಕೆ, ಯಾಕೆ ಉಷ್ಣನ ಅಥವಾ ವಿದ್ಯುತ್ತ? ನೋಡಿ, ಸರಿಯಾದಂತ ಉತ್ತರ ಏನು ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಅಥವಾ ಮರ ಏನಿದೆ ಅದು ಒಂದು ಉಷ್ಣ ಅವಾಹಕ. ಓಕೆ, ಹೀಟ್ ರೆಸಿಸ್ಟೆಂಟ್, ಹಾಗಾಗಿ ನಾವು ಅದನ್ನ ಉಪಯೋಗಿಸ್ತೀವಿ. 36ನೇ ಪ್ರಶ್ನೆ, 50 ಡಿಗ್ರಿ ಸೆಲ್ಸಿಯಸ್ ತಾಪವಿರುವಂತಹ 1 ಲೀಟರ್ ಹಾಲಿಗೆ 50 ಡಿಗ್ರಿ ಸೆಲ್ಸಿಯಸ್ ತಾಪವಿರುವಂತಹ 1 ಲೀಟರ್ ನೀರನ್ನ ಹಾಕಿದರೆ ಉಷ್ಣ ಏನಾಗುತ್ತೆ? ನೋಡಿ, 50 ಡಿಗ್ರಿ ತಾಪ ಇರುವಂತಹ 1 ಲೀಟರ್ ಹಾಲಿಗೆ ಅದೇ 50 ಡಿಗ್ರಿ ಸೆಲ್ಸಿಯಸ್ ಇರುವಂತಹ ಇಲ್ಲಿ ನೋಡಿ 50 ಡಿಗ್ರಿ ಸೆಲ್ಸಿಯಸ್ ತಾಪವಿರುವಂತಹ 1 ಲೀಟರ್ ಹಾಲಿಗೆ 50 ಡಿಗ್ರಿ ಸೆಲ್ಸಿಯಸ್ ತಾಪವಿರುವ 1 ಲೀಟರ್ ನೀರನ್ನ ಹಾಕಿದಾಗ, ಅಂದ್ರೆ ಎಷ್ಟು ಅಮೌಂಟ್ ಇರುತ್ತೋ ಅಷ್ಟೇ ಅಮೌಂಟ್ ಅನ್ನ ನಾವು ಹಾಕಿದಾಗ ಏನಾಗುತ್ತೆ, ಹಾಲಿನಿಂದ ನೀರಿಗೆ ಹರಿಯುತ್ತದೆ. ಹಾಲಿನಿಂದ ನೀರಾಗಲಿ ಅಥವಾ ನೀರಿನಿಂದ ಹಾಲಾಗಲಿ, ಹಾಲಿಗೆ ನೀರನ್ನ, ಓಕೆ ನೋಡಿ, 50 ಡಿಗ್ರಿ ಸೆಲ್ಸಿಯಸ್ ತಾಪವಿರುವ 1 ಲೀಟರ್ ಹಾಲಿಗೆ 1 ಲೀಟರ್ ಅಷ್ಟೇ ಅಮೌಂಟ್ ಆಫ್ ಟೆಂಪರೇಚರ್ ಇರುವಂತ 1 ಲೀಟರ್ ನೀರನ್ನ ಹಾಕಿದಾಗ ಏನಾಗುತ್ತೆ ಅಲ್ಲಿ ಹೀಟು ಅಂತ ಹೇಳಿ ಕೇಳಿದ್ದಾರೆ. ಓಕೆ, ಸರಿಯಾದಂತ ಉತ್ತರ ಏನು? ಹಾಲಿನಿಂದ ನೀರಾಗ್ಲಿ, ನೋಡಿ ಹಾಲಿನಿಂದ ನೀರಾಗ್ಲಿ ಅಥವಾ ನೀರಿನಿಂದ ಹಾಲಾಗ್ಲಿ ಹರಿಯೋದಿಲ್ಲ. ಓಕೆ, ಇದು ಇದಕ್ಕೆ ಸರಿಯಾದಂತ ಉತ್ತರ. ಮೀನ್ಸ್ ಎರಡು ಕೂಡ ಮಿಕ್ಸ್ ಆಗುತ್ತೆ. 37ನೇ ಪ್ರಶ್ನೆ, 60 ಡಿಗ್ರಿ ಸೆಲ್ಸಿಯಸ್ ತಾಪವಿರುವಂತಹ 1 ಲೀಟರ್ ನೀರನ್ನ 20 ಡಿಗ್ರಿ ಸೆಲ್ಸಿಯಸ್ ತಾಪವಿರುವಂತಹ 1 ಲೀಟರ್ ನೀರಿನೊಂದಿಗೆ ಬೆರೆಸಿದಾಗ ಮಿಶ್ರಣದ ತಾಪ ಎಷ್ಟಾಗುತ್ತೆ? ಮಿಶ್ರಣದ ತಾಪ ಎಷ್ಟಾಗುತ್ತೆ ನೋಡಿ, ಇಲ್ಲಿ 60 ಡಿಗ್ರಿ ಸೆಲ್ಸಿಯಸ್ ತಾಪವಿರುವಂತಹ 1 ಲೀಟರ್ ನೀರನ್ನ 1 ಲೀಟರ್ ನೀರು, ಅಂದ್ರೆ ಎರಡು ಕೂಡ ನೀರು ಬೆರೆಸಿದಾಗ ಮಿಶ್ರಣದ ತಾಪ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ ನೋಡಿ, 80 ಡಿಗ್ರಿ ಸೆಲ್ಸಿಯಸ್ ನಷ್ಟ ಆಗುತ್ತೆ, 60 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚಾಗುತ್ತೆ, 20 ಡಿಗ್ರಿ ಸೆಲ್ಸಿಯಸ್ ನಷ್ಟು ನಷ್ಟ ಆಗುತ್ತೆ, 20 ಡಿಗ್ರಿ ಸೆಲ್ಸಿಯಸ್ ನಿಂದ 60 ಡಿಗ್ರಿ ಸೆಲ್ಸಿಯಸ್ ನಡುವೆ ಇರುತ್ತೆ ಅಂತ ಇದೆ. ನೋಡಿ, ಇಲ್ಲಿ 60 ಡಿಗ್ರಿ ಸೆಲ್ಸಿಯಸ್ ತಾಪ ಇರುವಂತಹ 1 ಲೀಟರ್ ನೀರನ್ನ ನಾವು ತಗೊಂಡು 20 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ಇರುವಂತಹ 1 ಲೀಟರ್ ನೀರಿನೊಂದಿಗೆ ಬೆರೆಸಿದಾಗ ನಾವು ಯಾವ್ದಕ್ ಬೆರೆಸ್ತಾ ಇದೀವಿ? ಕಡಿಮೆ ಇರೋದಕ್ಕೆ ಬೆರೆಸ್ತಾ ಇದೀವಿ. ಸೊ ಹಾಗಾಗಿ ಅದು 20 ಡಿಗ್ರಿ ಸೆಲ್ಸಿಯಸ್ ನಿಂದ 60 ಡಿಗ್ರಿ ಸೆಲ್ಸಿಯಸ್ ನಡುವೆ ಇರುವಂತದ್ದು. ಓಕೆ, 38ನೇ ಪ್ರಶ್ನೆ, ಸೂರ್ಯನಿಂದ ಭೂಮಿಗೆ ಶಾಖ ಪ್ರಸಾರವಾಗುವ ವಿಧಾನ ಯಾವುದು? ನೋಡಿ, ಸೂರ್ಯನಿಂದ ಭೂಮಿಗೆ ಏನು ಶಾಖ ಪ್ರಸಾರವಾಗುತ್ತಲ್ವಾ, ಅದನ್ನ ನಾವೇನಂತ ಕರಿತೀವಿ? ವಾಹನ ಅಂತ ಕರಿತೀವ, ಸಂವಹನ ಅಂತ ಕರಿತೀವ, ವಿಕಿರಣ ಅಥವಾ ನೇರ ಅಂತ ಇದೆ. ಓಕೆ, ಸರಿಯಾದಂತರ ಉತ್ತರ ಯಾವುದು ಅಂತ ಹೇಳಿದ್ರೆ ವಿಕಿರಣ, ರೇಡಿಯೇಷನ್. ಓಕೆ, ಶಾಖ ಪ್ರಸಾರವಾಗುವ ವಿಧಾನವನ್ನ ನಾವು ರೇಡಿಯೇಷನ್ ಮೀನ್ಸ್ ವಿಕಿರಣ ಅಂತ ಹೇಳಿ ಕರಿತೀವಿ. 39ನೇ ಪ್ರಶ್ನೆ, ಹೆಚ್ಚು ಉಷ್ಣವನ್ನ ಹೀರುವಂತಹ ಬಟ್ಟೆಗಳ ಬಣ್ಣ ಯಾವುದು? ಕಪ್ಪು, ಹೌದಲ್ವಾ? ಕಪ್ಪು ಬಣ್ಣ ಹೆಚ್ಚು ಉಷ್ಣವನ್ನ ಹೀರುವಂತ ಬಟ್ಟೆ ಆಗಿದೆ. ಓಕೆ, ಹೀರುವಂತ ಕಲರ್ ಆಗಿದೆ. ಓಕೆ, ಬಣ್ಣ. 40ನೇ ಪ್ರಶ್ನೆ, ಸಿಟ್ರಿಕ್ ಆಮ್ಲ ಹೊಂದಿರುವಂತಹ ಒಂದು ಹಣ್ಣು ಯಾವುದು? ಲಿಂಬೆ ಹಣ್ಣು, ಟೊಮ್ಯಾಟೊ, ನೆಲ್ಲಿಕಾಯಿ ಮತ್ತೆ ಹುಣಸೆ ಹಣ್ಣು ಅಂತ ಇದೆ. ಓಕೆ, ಟೊಮೊಟೊನಲ್ಲಿ ಏನಿರುತ್ತೆ? ಆಕ್ಸಾಲಿಕ್ ಆಸಿಡ್ ಇರುತ್ತೆ. ಓಕೆ, ಟೊಮೊಟೊನಲ್ಲಿ ಆಕ್ಸಾಲಿಕ್ ಆಸಿಡ್ ಇರುತ್ತೆ. ಹುಣಸೆ ಹಣ್ಣಲ್ಲಿ ಏನಿರುತ್ತೆ? ಟಾರ್ಟರಿಕ್ ಆಸಿಡ್ ಇರುತ್ತೆ. ಜೊತೆಗೆ ಇದಕ್ಕೆ ಸಿಟ್ರಿಕ್ ಆಮ್ಲ ಇರುವಂತದ್ದು ಲಿಂಬೆ ಹಣ್ಣಿನಲ್ಲಿ. ಓಕೆ, ಸಿಟ್ರಿಕ್ ಆಮ್ಲ ಹೊಂದಿರುವಂತಹ ಹಣ್ಣು ಯಾವುದು ಅಂದ್ರೆ ಲಿಂಬೆ ಹಣ್ಣು. ಜೊತೆಗೆ ನೀವು ಇದಕ್ಕೆ ಏನ್ ಕಮೆಂಟ್ ಮಾಡ್ಬೇಕು ಅಂತ ಹೇಳಿದ್ರೆ, ನೋಡಿ, ಟೊಮೊಟೊನಲ್ಲಿ ಆಕ್ಸಾಲಿಕ್ ಆಸಿಡ್ ಇರುತ್ತೆ ಅಂತ ಹೇಳಿದೆ, ಹುಣಸೆ ಹಣ್ಣಲ್ಲಿ ಟಾರ್ಟರಿಕ್ ಆಸಿಡ್ ಇರುತ್ತೆ ಅಂತ ಹೇಳಿದೆ. ಅದೇ ತರ ನಳ್ಳಿಕಾಯಲ್ಲಿ ಇರುವಂತಹ ಆಸಿಡ್ ಯಾವುದು? ಓಕೆ, ಅದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಇವಾಗ ಈ ಪ್ರಶ್ನೆಗೆ ಉತ್ತರ ಗೊತ್ತಲ್ವಾ, ಸಿಕ್ತಲ್ವಾ? ಸಿಟ್ರಿಕ್ ಆಮ್ಲ ಇರುವಂತದ್ದು ದಟ್ ಇಸ್ ಇನ್ ಲಿಂಬೆ ಹಣ್ಣು. ಆದ್ರೆ ನೆಲ್ಲಿಕಾಯಿಯಲ್ಲಿ ಯಾವ ಒಂದು ಆಸಿಡ್ ಇರುತ್ತೆ? ಕಮೆಂಟ್ ಮಾಡಿ. ಓಕೆ, ಈ ಪ್ರಶ್ನೆಗೂ ಕಮೆಂಟ್ ಮಾಡಬೇಕು, ಆಮೇಲೆ ಹಿಂದೆ ಹೇಳಿದಂತ ಇನ್ನೊಂದು ಪ್ರಶ್ನೆಗೂ ಕೂಡ ನೀವು ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.